24 ಮಾರ್ಚ್ 2018ರಲ್ಲಿ 60% 40% ಕನ್ನಡ ಪದ ಬಳಸುವುದು, ಶೇಕಡ 60ರಷ್ಟು 40ರಷ್ಟು ಪದ ಬಳಸುವುದು ಸುತ್ತೋಲೆಯನ್ನು ಹೊರಡಿಸಿದ್ದೇವೆ. ಎಕ್ಸ್ನಲ್ಲಿ 50% 50% ಅಂತ ಇದೆ. ಅದಕ್ಕೆ ನಾವು ಈಗ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೇವೆ. 60% ಕನ್ನಡ, ಅರ್ಥಾತ್ 60%ನಷ್ಟು ಶೇಕಡಾವಾರು ಕನ್ನಡ, 40% ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಸೂಚಿಸಿದ್ದೇವೆ. ಅಂಗಡಿ, ಮಾಲ್ ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡ ಬೋರ್ಡ್ ಫೆಬ್ರವರಿ 28ರ ಒಳಗೆ ಜಾರಿಗೆ ಪಾಲಿಸಬೇಕು. ಫೆಬ್ರವರಿ 28ರ ಒಳಗಡೆ ಜಾರಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇದರಲ್ಲಿ ನಮ್ಮ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಇವತ್ತು ಊರ್ಲಿ ಇಲ್ಲೇ ಇರೋದ್ರಿಂದ ಅವರು ಬರಲಿಕ್ಕಾಗಿಲ್ಲ. ಅವರು ಇದಕ್ಕೆ ಹೋಗಿದ್ದಾರೆ ಅಂತ, ನಾಗ್ಪುರಕ್ಕೆ ಹೋಗಿದ್ದಾರೆ. ನಾಗ್ಪುರದಲ್ಲಿ ನಮ್ಮ ಪಕ್ಷದ ಸಂಸ್ಥಾಪನಾ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ಅವರು ಬಂದಿಲ್ಲ. ಬಹಳ ಮುಖ್ಯವಾಗಿ ಚರ್ಚೆ ನಡೆದದ್ದು 23 ಮಾರ್ಚ್ ತಿಂಗಳ 10ನೇ ತಾರೀಕು 23 ಮಾರ್ಚ್ ತಿಂಗಳ 10ನೇ ತಾರೀಕು ಹಿಂದಿನ ಸರ್ಕಾರ ಇರುವಾಗ, ಚುನಾವಣೆಗಿಂತ ಮುಂಚಿತವಾಗಿ ಒಂದು ಕಾನೂನನ್ನ ಮಾಡಿದ್ದಾರೆ. ಆ ಕಾನೂನು ಏನಪ್ಪಾ ಅಂತಂದ್ರೆ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022. ಇದು ಕಾನೂನು ಮಾಡಿರೋದು 2023 ಮಾರ್ಚ್ 10ನೇ ತಾರೀಕು. ಎರಡೂ ಸದನದಲ್ಲಿ ಪಾಸಾಗಿದೆ. ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತವನ್ನ ಹಾಕಿದ್ದಾರೆ. ಇದರ ಪ್ರಕಾರ ಸೆಕ್ಷನ್ 6 ಸೆಕ್ಷನ್ 17 ಸೆಕ್ಷನ್ 17 ಸಬ್ಸೆಕ್ಷನ್ 6 ಸೆಕ್ಷನ್ 17 ಸಬ್ಸೆಕ್ಷನ್ 6 ಪ್ರಕಾರ ನಾನು ಐ ರೀಡ್, ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ, ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ, ನ್ಯಾಸಗಳು, ಸಮಾಲೋಚನಾ ಕೇಂದ್ರಗಳು, ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ. ಸೆಕ್ಷನ್ 17 ಸಬ್ಸೆಕ್ಷನ್ 6 ನಲ್ಲಿದೆ. ಸೊ ಇದನ್ನ ನಾವು, ಯಾಕಂದ್ರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ 60-40 ಅಂತ ಹೇಳ್ಬಿಟ್ಟಿದೀವಿ. 2000 ಕೊಡಮ್ಮ ಸರ್ಕ್ಯುಲರ್ ಕೊಡಮ್ಮ ಇಲ್ಲಿ. 24 ಮಾರ್ಚ್ 2018ರಲ್ಲಿ ಹೇಳ್ಬಿಟ್ಟಿದೀವಿ. ಏನ್ ಹೇಳಿದೀವಿ ಅಂತಂದ್ರೆ,
ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಎಂದರೆ 60 ಭಾಗ ಕನ್ನಡವನ್ನು ಬಳಸತಕ್ಕದ್ದು. ಈ ಸರ್ಕ್ಯುಲರ್ ಕೊಟ್ಟಿರೋದು 24 ಮಾರ್ಚ್ 2018 ಕೊಟ್ಟಿದ್ದೀವಿ. 24 ಮಾರ್ಚ್ 2018 ನಮ್ಮ ಸರ್ಕಾರ ಇದ್ದಾಗ ನಾನು ಮೇ ತಿಂಗಳವರೆಗೂ ಇದ್ದೆ. ಆಗ ಈ ಸರ್ಕ್ಯುಲರ್ ಅನ್ನು ಇಶ್ಯೂ ಮಾಡಿದ್ದೀವಿ. ಸುತ್ತೋಲೆ 18 ರೀ. 24 ಮಾರ್ಚ್ 2018 ಸರ್ಕ್ಯುಲರ್. ಓಕೆ, ಅದರಲ್ಲಿ ಹೇಳಿದ್ದೀವಿ 60-40 ಇರಬೇಕು ಅಂತ ಹೇಳಿದ್ದೀವಿ. ಈ ಆಕ್ಟ್ ನಲ್ಲಿ ಏನ್ ಮಾಡಿದ್ದಾರೆ 50-50 ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ನಾನು ಈ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಆ ಹಿಂದೆ ಇದ್ದಂತ ಸರ್ಕ್ಯುಲರ್ ರೀತಿನೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತೆ ಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ಆಗಿರೋದು ಕಾನೂನು. ಈ ಕಾನೂನಿಗೆ ಸೆಕ್ಷನ್ 17 ಕ್ಲಾಸ್ 6 ಸಬ್ಸೆಕ್ಷನ್ 6 ಅದಕ್ಕೆ ತಿದ್ದುಪಡಿ ತಗೊಬಂದು 60-40 ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ. ಬಿಕಾಸ್ ಅಸೆಂಬ್ಲಿ ಇಸ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಮತ್ತೆ ಇದು ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್ 28th ಒಳಗಡೆ. ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ಸ್ಥಳಗಳು, ಬೇರೆ ಬೇರೆ ಹೋಟೆಲ್ಗಳಿರ್ಬೋದು, ಬೇರೆ ಇರ್ಬೋದು, ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು, ಎಲ್ಲವೂ ಕೂಡ ಇವು 28 ಒಳಗಡೆ ಇದನ್ನ ಈ ಆಕ್ಟ್ ಫಾಲೋ ಮಾಡಬೇಕು. ಫೆಬ್ರವರಿ 28 2024 ಫೆಬ್ರವರಿ 28 ನೋಡ್ತಾ ಇದೀವಿ. ಇದು ಒಟ್ಟಾರೆ ಏನು ಕನ್ನಡದಲ್ಲೇ ಇರಬೇಕು ನಾಮಫಲಕ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸರ್ಕಾರದ ಮುಖ್ಯಸ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತ ಸ್ಪಷ್ಟನೆ. 40-60 ಶೇಕಡಾವಾರು 60% ಕನ್ನಡ ಭಾಷೆಯಲ್ಲೇ ಇರಬೇಕು, 40% ಬೇರೆ ಯಾವುದೇ ಭಾಷೆಯಲ್ಲಿ ಬೇಕಾದ್ರೆ ಇರಬಹುದು. ಈ ರೀತಿಯಾದಂಥ ಆದೇಶವನ್ನು ನಾವೀಗ ತರ್ತೀವಿ. ಇನ್ನು ಮುಂದೆ ತತ್ಕ್ಷಣವೇ ಕ್ರಮ ಕೈಗೊಳ್ತೇವೆ, ಯಾವುದೇ ಘಟನೆಗಳು ಸಂಭವಿಸಬಾರದು. ಇವತ್ತು ನಾವು ತೀರ್ಮಾನವನ್ನು ಮಾಡಿದ್ದೇವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಆದೇಶವನ್ನು ತರಬೇಕಾಗಿದೆ. ಹೀಗಾಗಿ ಕನ್ನಡ ನಾಮಫಲಕಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಏನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನು ನಡೆಸಿ ಅಧಿಕೃತವಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ 60% ಕನ್ನಡದಲ್ಲೇ ನಾಮಫಲಕಗಳು ಇರುತ್ತೆ, ಇನ್ನು 40% ಬೇರೆ ಯಾವುದೇ ಭಾಷೆಯ ನಾಮಫಲಕಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಫೆಬ್ರವರಿ 28 ಒಳಗಡೆ ಈ ಆದೇಶ ಜಾರಿ ಆಗಬೇಕು. ಇನ್ನು ಮುಂದೆ ಈ ರೀತಿ ಆಗಬಾರ್ದು, ವಿಳಂಬ ಕೂಡ ಆಗಬಾರ್ದು. ತತ್ಕ್ಷಣವೇ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಸಿದ್ದರಾಮಯ್ಯನವರು, ರಾಜ್ಯದ ಮುಖ್ಯಮಂತ್ರಿ, ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.